ಹೆಲೋ ಎವ್ರಿವನ್. ಬಯೋಸ್ಟಡಿ ಮೇಡ್ ಈಸಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡೂ ಟಾಪಿಕ್ಗಳಾಗಿದೆ. ಅದರ ಎಕ್ಸ್ಪ್ಲನೇಷನ್ ಮತ್ತು ಅದರ ನೋಟ್ಸನ್ನು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ಗ್ಯಾಮಿಟೋಜೆನಿಸಿಸನ್ನು ಸ್ಟಡಿ ಮಾಡೋಣ. ಏನು ಗ್ಯಾಮಿಟೋಜೆನಿಸಿಸ್ ಅಂತ ಅಂದರೆ, ಗ್ಯಾಮಿಟೋಜೆನಿಸಿಸ್ ಈ ವರ್ಡನ್ನು ನಾವು ಡಿವೈಡ್ ಮಾಡಿ ನೋಡಿದಾಗ ಏನು ಗೊತ್ತಾಗುತ್ತೆ? ಗ್ಯಾಮೆಟೋ ಅಂದರೆ ಗ್ಯಾಮೆಟ್ಗಳು, ಜೆನಿಸಿಸ್ ಅಂತಂದರೆ ಫಾರ್ಮೇಷನ್ ಅಥವಾ ಪ್ರೊಡಕ್ಷನ್. ಸೊ ಗ್ಯಾಮಿಟೋಜೆನಿಸಿಸ್ ಅಂತಂದರೆ ಏನು? ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅಂದರೆ ಲಿಂಗಾಣುಗಳ ಉತ್ಪತ್ತಿಯಾಗುವಂಥ ಕ್ರಿಯೆಗೆ ನಾವು ಗ್ಯಾಮಿಟೋಜೆನಿಸಿಸ್ ಅಂತ ಕರಿತೀವಿ. ಸೊ ಈ ಗ್ಯಾಮೆಟ್ಗಳು ಹೇಗಿರುತ್ತೆ? ಇವು ಹ್ಯಾಪ್ಲಾಯ್ಡ್ ಆಗಿರುತ್ತೆ ಆ್ಯಂಡ್ ದೇ ಆರ್ ಪ್ರೊಡ್ಯೂಸ್ಡ್ ಬೈ ಯಾವುದರಿಂದ ಉತ್ಪತ್ತಿ ಆಗಿರುತ್ತೆ? ಡಿಪ್ಲಾಯ್ಡ್ ಸೆಲ್ಸ್ ಇನ್ ಗೊನ್ಯಾಡ್ಸ್. ಸೊ ಈ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಯಾವಾಗಲೂ ಡಿಪ್ಲಾಯ್ಡ್ ಅಂತಂದರೆ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಫಾರ್ ಎಕ್ಸಾಂಪಲ್, ನಾವು ಹ್ಯೂಮನ್ ಬೀಯಿಂಗ್ಸಲ್ಲಿ ಏನಿರುತ್ತೆ? ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದರೆ 46 ಕ್ರೋಮೋಸೋಮ್ಗಳಿರುತ್ತೆ. 46 ಕ್ರೋಮೋಸೋಮ್ಗಳು ಅಂದರೆ ವರ್ಣತಂತುಗಳು ಇರುತ್ತಲ್ಲ. ಸೊ ಇವುಗಳು ಡಿಪ್ಲಾಯ್ಡ್ ಅಂದರೆ 46 2n ಅಂತ ಹೇಳ್ತೀವಿ. 2 ಸೆಟ್ ಇದೆ. ಸೊ ಈ ಡಿಪ್ಲಾಯ್ಡ್ ಸೆಲ್ಗಳಿಂದ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ಗಳಾಗೋದಂದರೆ ಏನು? ಸೊ ಈ ಡಿಪ್ಲಾಯ್ಡ್ ಜರ್ಮ್ ಸೆಲ್ಸ್ಗಳು, ಸೊ ಇವುಗಳಿಂದ ಇವುಗಳಲ್ಲಿ ಮಿಯಾಸಿಸ್ ಆಗಿಬಿಟ್ಟು ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಗಳು ಉತ್ಪತ್ತಿಯಾಗುತ್ತೆ. ಸೊ ಇವಾಗ ಹಾಫ್ ಆಗುತ್ತೆ ಕ್ರೋಮೋಸೋಮ್ ನಂಬರ್. ಹಾಫ್ ಅಂದರೆ ಎಷ್ಟಾಗಬೇಕು? ಡಿಪ್ಲಾಯ್ಡ್ ಅಂದರೆ 2n. ಓಕೆ, ಸೊ 46 ಇದೆ. 46 ಅರ್ಧ ಎಷ್ಟು? 23. ಸೊ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸಲ್ಲಿ ಎಷ್ಟಿರುತ್ತೆ? 23 ಕ್ರೋಮೋಸೋಮ್ಗಳಿರುತ್ತೆ. ಅದಕ್ಕೆ ನಾವು ಅದನ್ನು n ಅಂತ ಡಿನೋಟ್ ಮಾಡ್ತೀವಿ, ಸಿಂಗಲ್ n. ಓಕೆ, ಸೊ ಅಂದರೆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಗಳು. ಸೊ ಈ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ಗಳು ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ? ಗೊನ್ಯಾಡ್ಸ್ಗಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಈ ಗ್ಯಾಮೆಟ್ಗಳನ್ನು ಉತ್ಪತ್ತಿ ಮಾಡುವಂತಹ ಆರ್ಗನ್ಗಳಿಗೆ ನಾವು ಗೊನ್ಯಾಡ್ಸ್ ಅಂತ ಕರಿತೀವಿ. ಸೊ ಈ ಗೊನ್ಯಾಡ್ಸಲ್ಲಿನ ಮೇಲ್ ಮತ್ತು ಫಿಮೇಲಲ್ಲಿ ಯಾವ್ದ್ಯಾವುದು ಅಂತ ನೋಡೋದಾದರೆ, ಟೆಸ್ಟಿಸ್ ಇನ್ ಮೇಲ್, ಓವರಿ ಇನ್ ಫೀಮೇಲ್. ಸೊ ನೀವೀಗ ಆಗಲೇ ಟೆಸ್ಟಿಸ್ ಮತ್ತು ಓವರಿನ ಸ್ಟ್ರಕ್ಚರನ್ನು ತಿಳ್ಕೊಂಡಿದ್ದೀರಾ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಸ್ಟಡಿ ಮಾಡುವಾಗ. ಸೊ ಟೆಸ್ಟಿಸ್ಗಳು ಮೇಲಲ್ಲಿರುತ್ತೆ. ಆ ಟೆಸ್ಟಿಸಲ್ಲಿ ಮೇಲ್ ಗ್ಯಾಮೆಟ್ಗಳ ಪ್ರೊಡಕ್ಷನ್ ಆಗುತ್ತೆ. ಓವರಿ ಫೀಮೇಲಲ್ಲಿ, ಓವರಿನಲ್ಲಿ ಫೀಮೇಲ್ ಗ್ಯಾಮೆಟ್ಗಳ ಪ್ರೊಡಕ್ಷನ್ ಆಗುತ್ತೆ. ಓಕೆ, ಸೊ ಡಿಪ್ಲಾಯ್ಡ್ ಜರ್ಮ್ ಸೆಲ್ಸಿಂದ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಗಳು ಪ್ರೊಡಕ್ಷನ್ ಆಗುತ್ತೆ ಬೈ ಪ್ರಾಸೆಸ್ ಆಫ್ ಮಿಯಾಸಿಸ್ ಆಗೋದ್ರಿಂದ ಯಾವಾಗಲೂ ಏನಾಗುತ್ತೆ? ಮಿಯಾಸಿಸಲ್ಲಿ ಡಿಪ್ಲಾಯ್ಡ್ ಸೆಲ್ ಡಿವೈಡ್ ಆಗಿಬಿಟ್ಟು ಹ್ಯಾಪ್ಲಾಯ್ಡ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮಿಯಾಸಿಸನ್ನು ನಾವು ಅದಕ್ಕೆ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ಅಂದರೆ ರೆಡ್ಯೂಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಕ್ರೋಮೋಸೋಮ್ ನಂಬರ್ 2n ಇಂದ n-ಗೆ. ಓಕೆ, ಸೊ ಇದು ಗ್ಯಾಮಿಟೋಜೆನಿಸಿಸ್ ಬಗ್ಗೆ ಆಗಿತ್ತು. ನಾವು ಈ ಗ್ಯಾಮಿಟೋಜೆನಿಸಿಸಲ್ಲಿ 2 ಪ್ರಕಾರಗಳು ಬರುತ್ತೆ. ಯಾವ್ದ್ಯಾವುದು? ಒಂದು ಸ್ಪರ್ಮ್ಯಾಟೋಜೆನಿಸಿಸ್, ಇನ್ನೊಂದು oogenesis. ಸೊ ಸ್ಪರ್ಮ್ಯಾಟೋಜೆನಿಸಿಸ್ ಎಲ್ಲಾಗುತ್ತೆ? ಇನ್ ಮೇಲ್ಸ್. ಓಕೆ, ಸ್ಪರ್ಮ್ಯಾಟೋಜೆನಿಸಿಸ್ ಅಂತಂದರೆ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಇನ್ ಟೆಸ್ಟಿಸ್. ಓಕೆ, ಮೇಲ್ಸಲ್ಲಿ ಏನಾಗ್ತಾ ಇದೆ? ಸ್ಪರ್ಮ್ಗಳ ಪ್ರೊಡಕ್ಷನ್ ಆಗುತ್ತೆ ಟೆಸ್ಟಿಸಲ್ಲಿ. ಸೊ ಟೆಸ್ಟಿಸ್ ಈಸ್ ಮೇಲ್ ಗೊನ್ಯಾಡ್. ಅದರಲ್ಲಿರುವಂಥ ಜರ್ಮ್ ಸೆಲ್ಸಿಂದ ನಮಗೆ ಸ್ಪರ್ಮ್ಸ್ಗಳ ಉತ್ಪತ್ತಿ ಆಗುತ್ತೆ. ಸ್ಪರ್ಮ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ವೀರ್ಯಾಣು ಅಂತ ಕರಿತೀವಿ. ಓಕೆ, ಸೊ ಇದು ಸ್ಪರ್ಮ್ಯಾಟೋಜೆನಿಸಿಸ್. ಇನ್ನೊಂದು oogenesis ಅಂತಂದರೆ ಏನು? ಪ್ರೊಡಕ್ಷನ್ ಆಫ್ ಓವಮ್ ಅಥವಾ ಎಗ್. ಎಲ್ಲಾಗುತ್ತೆ ಪ್ರೊಡಕ್ಷನ್ ಆಫ್ ಓವಮ್ ಆರ್ ಎಗ್? ಇನ್ ದ ಓವರಿ. ಅಂದರೆ ಫೀಮೇಲ್ಸಲ್ಲಿ ಓವರಿನಲ್ಲಿ, ಅಂಡಾಶಯದಲ್ಲಿ ಅಂಡಾಣುಗಳ ಉತ್ಪತ್ತಿಯಾಗುವಂಥ ಕ್ರಿಯೆಯನ್ನು ನಾವು oogenesis ಅಂತ ಕರಿತೀವಿ. ಸೊ ಇವಾಗ ಇನ್ ಡೀಟೇಲ್ ಆಗಿ ಸ್ಪರ್ಮ್ಯಾಟೋಜೆನಿಸಿಸ್ ಅಗೇನ್ ಆ ವರ್ಡನ್ನು ಡಿವೈಡ್ ಮಾಡಿ ನೋಡಿದಾಗ ಏನು ಗೊತ್ತಾಗ್ತಾ ಇದೆ? ಸ್ಪರ್ಮ್ಗಳ ಪ್ರೊಡಕ್ಷನ್ ಆಗುವಂಥ ಪ್ರಾಸೆಸ್ಸಿಗೆ ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಕರಿತೀವಿ ಅಲ್ವಾ? ಸೊ ಸ್ಪರ್ಮ್ಯಾಟೋಜೆನಿಸಿಸ್ ಎಲ್ಲಾಗ್ತಾಯಿತ್ತು? ಟೆಸ್ಟಿಸ್ನಲ್ಲಿ ಆಗ್ತಾಯಿದೆ, ಇನ್ ಮೇಲ್ಸ್. ಸೊ ಈ ಸ್ಪರ್ಮ್ಯಾಟೋಜೆನಿಸಿಸ್ ಯಾವಾಗ ಶುರುವಾಗುತ್ತೆ ಮೇಲ್ಸಲ್ಲಿ ಅಂತಂದರೆ, ವೆನ್ ದೇ ರೀಚ್ ಪ್ಯೂಬರ್ಟಿ ಅಂತಂದರೆ ಗಂಡು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗ ಅವರಲ್ಲಿ ಈ ಸ್ಪರ್ಮ್ಯಾಟೋಜೆನಿಸಿಸ್ ಪ್ರಕ್ರಿಯೆ ಶುರುವಾಗುತ್ತೆ.
ವೀರ್ಯಾಣುಗಳ ಉತ್ಪತ್ತಿ ಶುರುವಾಗುತ್ತೆ. ಇನ್ನು ಗ್ಯಾಮೆಟೋಜೆನಿಸಿಸ್ ಅಂದರೆ ಜರ್ಮ್ ಸೆಲ್ಸ್ಗಳು ಮಿಯೋಸಿಸ್ ಆಗಿಬಿಟ್ಟು ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಸ್ಪರ್ಮ್ಯಾಟೋಜೆನಿಸಿಸ್ನಲ್ಲಿರುವಂಥ ಜರ್ಮ್ ಸೆಲ್ಗೆ ಏನಂತ ಕರಿತೀವಿ? ಸ್ಪರ್ಮ್ಯಾಟೋಗೋನಿಯಾ ಅಂತ ಕರಿತೀವಿ. ಓಕೆ, ಸೊ ಈ ಸ್ಪರ್ಮ್ಯಾಟೋಗೋನಿಯಾಗಳೆಲ್ಲಿರುತ್ತೆ? ಟೆಸ್ಟಿಸಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಡೈಗ್ರಾಮ್ ನೆನಪಿರಬಹುದು ನಿಮಗೆ. ಸೊ ಟೆಸ್ಟಿಸನ್ನು ಡೀಟೇಲಾಗಿ ಸ್ಟಡಿ ಮಾಡುವಾಗ ಅದರಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಸೊ ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆನೇ ಸ್ಪರ್ಮ್ಯಾಟೋಜೆನಿಸಿಸ್ ಆಗೋದು. ಓಕೆ, ಸೊ ಈ ಸ್ಪರ್ಮ್ಯಾಟೋಗೋನಿಯಾಗಳು ಮಿಯಾಸಿಸ್ ಆಗಿಬಿಟ್ಟು ಸ್ಪರ್ಮ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹ್ಯಾಪ್ಲಾಯ್ಡ್ ಸ್ಪರ್ಮ್ಗಳನ್ನು. ಸೊ ಈ ಸ್ಪರ್ಮ್ಯಾಟೋಗೋನಿಯಾಗಳು ಡಿಪ್ಲಾಯ್ಡ್ ಆಗಿರುತ್ತೆ. ಸ್ಪರ್ಮ್ಯಾಟೋಜೆನಿಸಿಸ್ 3 ಫೇಸಸಲ್ಲಿ ಆಗುತ್ತೆ: ಮಲ್ಟಿಪ್ಲಿಕೇಶನ್ ಫೇಸ್, ಗ್ರೋತ್ ಫೇಸ್, ಮೆಚುರೇಷನ್ ಫೇಸ್. ಫಸ್ಟ್ ಮಲ್ಟಿಪ್ಲಿಕೇಶನ್ ಫೇಸ್ ಅಂತಂದರೆ ಏನು ನೋಡೋಣ. ಮಲ್ಟಿಪ್ಲಿಕೇಶನ್ನ ಹೆಸರೇ ಹೇಳುವಂಗೆ ಮಲ್ಟಿಪ್ಲೈ ಆಗ್ತಾ ಇದೆ. ಯಾವುದು? ಸೆಲ್ಸ್ಗಳು. ಯಾವ ಸೆಲ್ಸ್ಗಳು? ಜರ್ಮ್ ಸೆಲ್. ಅಂದರೆ ಸ್ಪರ್ಮ್ಯಾಟೋಗೋನಿಯಾಗಳು ಮೊದಲು ಮಿಯೋಸಿಸ್ ಆಗೋಕ್ಕೂ ಮುಂಚೆ ಫಸ್ಟ್ ಅವುಗಳು ಡಿವೈಡ್ ಆಗಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಸೆಲ್ಸ್ಗಳನ್ನು. ಓಕೆ, ಸೊ ಮುಂದೆ ಫ್ಯೂಚರಲ್ಲಿ ಕಂಟಿನ್ಯೂವಸ್ ಡಿವಿಷನ್ ಆಗಲಿ ಅಂತ ಹೇಳಿ ಫಸ್ಟ್ ಎಲ್ಲವೂ ಮೈಟಾಟ್ ಆಗಿಬಿಟ್ಟು ಎಷ್ಟೊಂದು ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ಗಳನ್ನು ಫಾರ್ಮ್ ಮಾಡಿ ಇಡುತ್ತೆ. ಯಾವಾಗ ಶುರುವಾಗುತ್ತಿದ್ದು? ಪ್ಯುಬರ್ಟಿ ರೀಚ್ ಆದ ತಕ್ಷಣ ಈ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಪರ್ಮ್ಯಾಟೋಗೋನಿಯಾಗಳು ಮೈಟಾಸಿಸ್ ಆಗಿಬಿಟ್ಟು, ಮೈಟಾಸಿಸಲ್ಲಿ ಏನಾಗುತ್ತೆ ಯಾವಾಗಲೂ? ಅದು ಇಕ್ವೇಷನಲ್ ಡಿವಿಷನ್, ಅಂದರೆ ಕ್ರೋಮೋಸೋಮ್ ನಂಬರ್ ಹಾಗೇ ಇರುತ್ತೆ. ಹಾಗಾಗಿ 2n ಇದ್ದಿದ್ದಂಥ ಕ್ರೋಮೋಸೋಮ್ ಸೆಟ್ಟು 2n ಆಗಿ ಡಿವೈಡ್ ಆಗುತ್ತೆ ಮೈಟಾಸಿಸಲ್ಲಿ ಯಾವಾಗಲೂ. ಸೊ ಸ್ಪರ್ಮ್ಯಾಟೋಗೋನಿಯಾಗಳು ಮೈಟಾಸಿಸ್ ಆಗಿಬಿಟ್ಟು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೆಲ್ಗಳು ಡಿವೈಡ್ ಆಗಿ ಸಾಕಷ್ಟು ಸೆಲ್ಗಳನ್ನು ಫಾರ್ಮ್ ಮಾಡುತ್ತೆ. ಇದು ಮಲ್ಟಿಪ್ಲಿಕೇಶನ್ ಫೇಸ್. ನೆಕ್ಸ್ಟ್ ಬರುವಂಥದ್ದು ಗ್ರೋತ್ ಫೇಸ್. ಪ್ರೊಡ್ಯೂಸ್ ಆಗಿದ್ದಂಥ ಎಲ್ಲದೂ ಎಟ್ ಎ ಟೈಮ್ ಮುಂದಿನ ಫೇಸಿಗೆ ಹೋಗೋದಿಲ್ಲ. ಎಷ್ಟೊಂದು ಸ್ಪರ್ಮ್ಯಾಟೋಗೋನಿಯಾಗಳು ಹಾಗೆ ಫ್ಯೂಚರ್ ಯೂಸಿಗೆ ಹಾಗೆ ಕೂತ್ಕೊಳ್ಳುತ್ತೆ. ಕೆಲವು ಮಾತ್ರ ಮುಂದಿನ ಫೇಸಿಗೆ ಹೋಗುತ್ತೆ. ಸೊ ಆ ಮುಂದಿನ ಫೇಸ್ ಯಾವುದು? ಗ್ರೋತ್ ಫೇಸ್. ಈ ಗ್ರೋತ್ ಫೇಸಲ್ಲಿ ಏನಾಗುತ್ತಂದರೆ ಈ ಸ್ಪರ್ಮ್ಯಾಟೋಗೋನಿಯಾಗಳು ಡಿವೈಡ್ ಆಗಿದ್ದೇನಾಗುತ್ತೆ, ಇವು ಗ್ರೋ ಆಗೋಕ್ಕೆ ಶುರುವಾಗುತ್ತೆ. ಸೊ ಸೈಟೋಪ್ಲಾಸಮ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅದರಲ್ಲಿ ಡಿವಿಷನ್ನಿಗೆ ಏನೇನು ಬೇಕು ಅದೆಲ್ಲ ಮೆಟೀರಿಯಲ್ ಜಾಸ್ತಿ ಆಗಿ ಸ್ಟೋರ್ ಆಗಿ ಏನಾಗುತ್ತೆ, ಅದು ಸ್ವಲ್ಪ ಸೆಲ್ ಗ್ರೋ ಆಗುತ್ತೆ. ಸೊ ಆ ಗ್ರೋ ಆಗಿರೋ ಸೆಲ್ಲಿಗೆ ನಾವೇನಂತ ಕರಿತಾ ಇದ್ದೀವಿ ಇವಾಗ? ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಕರಿತೀವಿ. ಓಕೆ, ಸೊ ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಟ್ ಈಸ್ ನೌ ರೆಡಿ ಫಾರ್ ಮಿಯೋಸಿಸ್. ಅಂದರೆ ಇದು ಮಿಯೋಟಿಕ್ ಡಿವಿಷನ್ ಆಗೋದಕ್ಕೆ ರೆಡಿ ಆಗಿದೆ ಇವಾಗ. ಸೊ ಎಲ್ಲಿ? ಗ್ರೋತ್ ಫೇಸಲ್ಲಿ. ಓಕೆ, ಇದು ಸೆಕೆಂಡ್ ಫೇಸ್. ಥರ್ಡ್ ಫೇಸ್ ಬರುವಂಥದ್ದು ಮೆಚುರೇಷನ್ ಫೇಸ್. ಸೊ ಈ ಫೇಸಲ್ಲಿ ಏನಾಗ್ತಾ ಇದೆ? ಆ್ಯಕ್ಚುಯಲ್ ಆಗಿ ಮಿಯೋಸಿಸ್ ಆಗ್ತಾಯಿದೆ. ಮಿಯೋಸಿಸ್ ಅಂದರೆ ಯಾವಾಗಲೂ ಏನು? ರಿಡಕ್ಷನಲ್ ಡಿವಿಷನ್. ಸೊ ಫಸ್ಟ್ ಮಿಯೋಸಿಸ್ ಆದಾಗ ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ 2 ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಗಳು ಪ್ರೊಡ್ಯೂಸ್ ಆಗಿರುತ್ತೆ. ಇವುಗಳು ಹ್ಯಾಪ್ಲಾಯ್ಡ್ ಆಗಿದೆ ಬಿಕಾಸ್ ಮಿಯೋಸಿಸ್ ಈಸ್ ರಿಡಕ್ಷನಲ್ ಡಿವಿಷನ್. ನೆಕ್ಸ್ಟ್ ಇನ್ನೊಂದು ಮಿಯೋಸಿಸ್ ಆಗುತ್ತೆ, ಅಂದರೆ ಮಿಯೋಸಿಸ್ 2. ಸೊ ಈ ಮಿಯೋಸಿಸ್ 2ನಲ್ಲೇನಾಗುತ್ತೆ? ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಗಳು ಮತ್ತೆ ಡಿವೈಡ್ ಆಗಿಬಿಟ್ಟು ಸ್ಪರ್ಮ್ಯಾಟಿಡ್ಗಳನ್ನು ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಇವುಗಳು ಕೂಡ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ನೀವು ಮಿಯೋಸಿಸನ್ನು ಓದ್ಕೊಂಡಿದ್ರೆ ಫಸ್ಟ್ ಇಯರಲ್ಲಿ, ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವಾಗಲೂ ಒಂದು ಮಿಯೋಸಿಸಿಂದ ಏನಾಗುತ್ತೆ, ಒಂದು ಸೆಲ್ಲಿಂದ 4 ಡಾಟರ್ ಸೆಲ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲೂ ಕೂಡ ಏನಾಗ್ತಾ ಇದೆ? ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ 4 ಸ್ಪರ್ಮ್ಯಾಟಿಡ್ಗಳು ಫಾರ್ಮ್ ಆಗ್ತಾ ಇದೆ. ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಡಿಪ್ಲಾಯ್ಡಿಂದ 4 ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟಿಡ್ಗಳು ಫಾರ್ಮ್ ಆಗಿದೆ. ಓಕೆ, ಸೊ ಇದು ಮೆಚುರೇಷನ್ ಫೇಸ್. ಸೊ ಇದಿಷ್ಟು ಏನು? ಸ್ಪರ್ಮ್ಯಾಟೋಜೆನಿಸಿಸ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ನೋಡಬಹುದು, ಈ ಸ್ಪರ್ಮ್ಯಾಟಿಡ್ಡಿಂದ ಕೆಳಗಡೆ ಸ್ಪರ್ಮ್ಗಳ ಪ್ರೊಡಕ್ಷನ್ ಆಗಬೇಕು. ಓಕೆ, ಸೊ ಈ ಪ್ರಾಸೆಸ್ಸು ಇದಕ್ಕೆ ಸಪರೇಟಾಗಿ ಹೆಸರಿದೆ, ಏನಂದರೆ ಸ್ಪರ್ಮಿಯೋಜೆನಿಸಿಸ್ ಅಂತ ಕರಿತೀವಿ. ಓಕೆ, ಸೊ ಸ್ಪರ್ಮಿಯೋಜೆನಿಸಿಸ್ ಅಂತಂದರೆ ಈ ಸ್ಪರ್ಮ್ಯಾಟಿಡ್ಗಳೇನಾಗಿರುತ್ತೆ? ದೇ ಆರ್ ನಾನ್ ಮೋಟೈಲ್, ಅಂದರೆ ಅವುಗಳು ಮೂಮೆಂಟ್ ಇರೋದಿಲ್ಲ ಅವುಗಳಲ್ಲಿ. ಓಕೆ, ಸೊ ಅವುಗಳಿಗೆ ಮೂಮೆಂಟ್ ಇರೋದಿಲ್ಲ ಯಾವುದೇ ರೀತಿ. ಸೊ ಈ ನಾನ್ ಮೋಟೈಲ್ ಸ್ಪರ್ಮ್ಯಾಟಿಡ್, ಮೋಟೈಲ್ ಅಂತಂದರೆ ಮೂಮೆಂಟ್ ಇರುವಂತಹದ್ದು, ನಾನ್ ಮೋಟೈಲ್ ಅಂದರೆ ಮೂಮೆಂಟ್ ಇಲ್ಲದೆ ಇರುವಂತಹದ್ದು, ಇವುಗಳಿಗೆ ಚಲಿಸುವಂಥ ಶಕ್ತಿ ಇರೋದಿಲ್ಲ. ಈ ನಾನ್ ಮೋಟೈಲ್ ಸ್ಪರ್ಮ್ಯಾಟಿಡ್ಗಳೇನಾಗಬೇಕು ಇವಾಗ?
ಚಲಿಸುವಂಥ ಶಕ್ತಿ ಬರಬೇಕು ಅದರಲ್ಲಿ, ಅಂದರೆ ಅವುಗಳು ಸ್ಪರ್ಮ್ ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಸೊ ಅವುಗಳು ಸ್ಪರ್ಮ್ ಆಗಿ ಡೆವಲಪ್ ಆಗಬೇಕು. ಈ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡಿಂದ ಮೊಟೈಲ್ ಸ್ಪರ್ಮ್ ಆಗುವಂತಹ ಪ್ರಾಸೆಸ್ಸಿಗೆ ನಾವು ಸ್ಪರ್ಮಿಯೋಜೆನಿಸಿಸ್ ಅಂತ ಕರಿತೀವಿ. ಓಕೆ, ಸ್ಪರ್ಮ್ ಅಥವಾ ಸ್ಪರ್ಮ್ಯಾಟೋಝೋವಾ ಎರಡೂ ಕರಿಬಹುದು. ಸೊ ಈ ಪ್ರಾಸೆಸ್ಸಿಗೆ ನಾವೇನಂತ ಕರಿತೀವಿ? ಸ್ಪರ್ಮಿಯೋಜೆನಿಸಿಸ್. ನಿಮಗೆ 1 ಮಾರ್ಕಲ್ಲಿ ಸ್ಪರ್ಮಿಯೋಜೆನಿಸಿಸ್ ಅಂದರೆ ಏನು ಅಂತ ಕೇಳಬಹುದು. ಓಕೆ, ಸ್ಪರ್ಮಿಯೋಜೆನಿಸಿಸ್ ಅಂದರೆ ಏನು? ಫಾರ್ಮೇಷನ್ ಆಫ್ ಮೊಟೈಲ್ ಸ್ಪರ್ಮ್ or spermatozoa from non-motile spermatid is called as spermiogenesis. ಓಕೆ, ಸೊ ಇದಿಷ್ಟು ಸ್ಪರ್ಮ್ಯಾಟೋಜೆನಿಸಿಸ್ನ ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ನಿಮಗೆ 5 ಮಾರ್ಕ್ಸಲ್ಲಿ ವಾಟ್ ಈಸ್ ಸ್ಪರ್ಮ್ಯಾಟೋಜೆನಿಸಿಸ್, ಎಕ್ಸ್ಪ್ಲೇನ್ ಇಟ್ ಅಂತ ಕೇಳಿದರೆ ಏನು ಬರೀಬೇಕು? ಫಸ್ಟ್ ಸ್ಪರ್ಮ್ಯಾಟೋಜೆನಿಸಿಸ್ನ ಡೆಫಿನೇಷನ್ ಬರೀಬೇಕು ಯಾವಾಗಲೂ. ನಾನು ನಿಮ್ಗೆ ನೋಟ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದರಲ್ಲಿ ನೀಟಾಗಿ ಡೀಟೇಲ್ಡ್ ನೋಟ್ಸ್ ಇದೆ. ಸೊ ಅದನ್ನು ನೋಡ್ಕೊಳ್ಳಿ ನೀವು 5 ಮಾರ್ಕ್ಸಿಗೆ ಯಾವ ಥರ ಬರೀಬೇಕಂತ ಹೇಳಿ. ಫಸ್ಟ್ ಸ್ಪರ್ಮ್ಯಾಟೋಜೆನಿಸಿಸ್ಸಿನ ಡೆಫಿನಿಷನ್ ಬರೀಬೇಕು. 1 ಮಾರ್ಕ್ ಇರುತ್ತೆ ಯಾವಾಗಲೂ, ಯಾವುದೇ ಪ್ರಾಸೆಸ್ ಕೇಳಿದರೂ ಅದರ ಡೆಫಿನಿಷನ್ಗೆ 1 ಮಾರ್ಕ್ ಇರುತ್ತೆ. ಸೊ ಫಸ್ಟ್ ಅದರ ಡೆಫಿನಿಷನ್ ಬರೀರಿ. ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್ ಫ್ರಮ್ ಡಿಪ್ಲಾಯ್ಡ್ ಸ್ಪರ್ಮ್ಯಾಟೋಗೋನಿಯಾ ಇನ್ ಟೆಸ್ಟಿಸ್. ಓಕೆ, ನೆಕ್ಸ್ಟ್ ಈ ಸ್ಪರ್ಮ್ಯಾಟೋಜೆನಿಸಿಸ್ ಎಲ್ಲ ಆಗ್ತಾಯಿದೆ? ಸೈಟ್ ಬರೀಬೇಕಂದ್ರೆ ಪ್ಲೇಸ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್ ಯಾವುದು? ಟೆಸ್ಟಿಸ್, ಪ್ರೈಮರಿ ಮೇಲ್ ಸೆಕ್ಸ್ ಆರ್ಗನ್. ಟೆಸ್ಟಿಸಲ್ಲಿ ಸ್ಪರ್ಮ್ಯಾಟೋಜೆನಿಸಿಸ್ ಆಗ್ತಿದೆ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸಲ್ಲಿ ಆಗ್ತಾಯಿದೆ. ಓಕೆ, ನೆಕ್ಸ್ಟ್ 3 ಫೇಸಸ್ ಇದೆ ಸ್ಪರ್ಮ್ಯಾಟೋಜೆನಿಸಿಸಲ್ಲಿ: ಮಲ್ಟಿಪ್ಲಿಕೇಶನ್, ಗ್ರೋತ್, ಮೆಚುರೇಷನ್. ಮಲ್ಟಿಪ್ಲಿಕೇಶನ್ ಫೇಸಲ್ಲಿ ಏನಾಗುತ್ತೆ? ಸ್ಪರ್ಮ್ಯಾಟೋಗೋನಿಯಾಗಳು ಮೈಟಾಸಿಸ್ ಆಗಿಬಿಟ್ಟು ಡಿವೈಡ್ ಆಗುತ್ತೆ, ಫರ್ದರ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಗಳ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಈ ಗ್ರೋತ್ ಫೇಸಲ್ಲಿ ಏನಾಗುತ್ತೆ? ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಗಳು ಗ್ರೋತ್ ಆಗಿಬಿಟ್ಟು ಮಿಯೋಸಿಸ್ಸಿಗೆ ರೆಡಿ ಆಗಿದೆ. ಮೆಚುರೇಷನ್ ಫೇಸಲ್ಲಿ ಕಂಪ್ಲೀಟ್ ಮಿಯೋಸಿಸ್ ಆಗಿಬಿಟ್ಟು 4 ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟಿಡ್ಗಳು ಫಾರ್ಮ್ ಆಗುತ್ತೆ. ಇದಿಷ್ಟು ಸ್ಪರ್ಮ್ಯಾಟೋಜೆನಿಸಿಸ್. ನೆಕ್ಸ್ಟ್ ಸ್ಪರ್ಮಿಯೋಜೆನಿಸಿಸ್ ಅಂತಂದರೆ ಈ ಫಾರ್ಮ್ ಆಗಿರುವಂಥ ಸ್ಪರ್ಮ್ಯಾಟಿಡ್ಗಳು, ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟಿಡ್ಗಳು ನಾನ್ ಮೊಟೈಲ್ ಇರುತ್ತೆ, ಇವುಗಳು ಮೊಟೈಲ್ ಆಗುವಂಥ ಪ್ರಾಸೆಸ್ಸಿಗೆ ಸ್ಪರ್ಮಿಯೋಜೆನಿಸಿಸ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಸ್ಪರ್ಮ್ಯಾಟೋಜೆನಿಸಿಸ್ ಬಗ್ಗೆ ಆಗಿತ್ತು. ಆ್ಯಂಡ್ ಎಕ್ಸಾಮಲ್ಲಿ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅಂತಲೇ ಸಪ್ರೇಟಾಗಿ ಕೇಳ್ತಾರೆ. ಸೊ ಆ ಥರ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಕೇಳಿದಾಗ ನೀವು ಈ ಥರ ಸ್ಕಿಮ್ಯಾಟಿಕ್ಕಾಗಿ ರಿಪ್ರೆಸೆಂಟ್ ಮಾಡಬೇಕು ಅದನ್ನು, ಪ್ರಾಸೆಸ್ಸನ್ನು. ಸೊ ಫಸ್ಟ್ ಸ್ಪರ್ಮ್ಯಾಟೋಗೋನಿಯಾಗಳಿರುತ್ತೆ, ಮೈಟಾಸಿಸ್ ಆಗಿ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಗಳನ್ನು ಫಾರ್ಮ್ ಮಾಡುತ್ತೆ. ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಗಳು ಫಸ್ಟ್ ಮಿಯೋಸಿಸ್ ಆಗಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಎನ್ ಅಂತ ಡಿನೋಟ್ ಮಾಡಬೇಕು ಇವಾಗ. ನೆಕ್ಸ್ಟ್ ಸೆಕೆಂಡರಿ ಇದ್ದಿದ್ದು ಇನ್ನೊಂದು ಸರ್ತಿ ಮಿಯೋಟಿಕ್ ಡಿವಿಷನ್ ಆಗಿ ಸ್ಪರ್ಮ್ಯಾಟಿಡ್ಗಳು, ಅಗೇನ್ ಸ್ಪರ್ಮ್ಯಾಟಿಡ್ಗಳನ್ನು ಕೂಡ ಎನ್ ಹ್ಯಾಪ್ಲಾಯ್ಡ್ ಆಗಿಯೇ ತೋರಿಸ್ಬೇಕು. ಸೊ ಇದಿಷ್ಟು ಆದ ನಂತರ ಏನಾಗುತ್ತೆ? ಇವಾಗ ಸ್ಪರ್ಮ್ಯಾಟಿಡ್ಗಳು ಸ್ಪರ್ಮ್ಯಾಟೋಝೋವಾ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ, ನಾನ್ ಮೊಟೈಲಿಂದ ಮೊಟೈಲ್ ಆಗಿ. ಇದನ್ನು ನಾವು ಸ್ಪರ್ಮಿಯೋಜೆನಿಸಿಸ್ ಅಂತ ಕರಿತೀವಿ. ಓಕೆ, ಸೊ ಸ್ಪರ್ಮ್ಗಳು ಕೂಡ ಹ್ಯಾಪ್ಲಾಯ್ಡ್ ಆಗಿ ಅಂತಲೇ, ಸೊ ಅದಕ್ಕೂ ಎನ್ ಅಂತಲೇ ಡಿನೋಟ್ ಮಾಡಬೇಕು. ಓಕೆ, ಸೊ ಎಲ್ಲಿ 2N, ಎಲ್ಲಿ ಎನ್, ಎಲ್ಲಿ ಡಿಪ್ಲಾಯ್ಡ್, ಎಲ್ಲಿ ಹ್ಯಾಪ್ಲಾಯ್ಡ್ ಅನ್ನೋದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಲೇಬೇಕು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನಲ್ಲಿ. ಓಕೆ, ಸೊ ಇದಿಷ್ಟು ಸ್ಪರ್ಮ್ಯಾಟೋಜೆನಿಸಿಸ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ oogenesis ಬಗ್ಗೆ ತಿಳ್ಕೊಳ್ಳೋಣ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಬೇರೆ ಚಾಪ್ಟರ್ ಮೇಲೆ ವೀಡಿಯೋಸ್ಗಳು ಅವೈಲೇಬಲ್ ಇದೆ, ನೀವು ನೋಡಬಹುದು. ರೆಫರೆನ್ಸಿಗೆ ಶಾರ್ಟಾಗಿ ನೋಟ್ಸ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.